ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಟೆಕ್ನೋಫ್ಲಿಕ್ ಕಲ್ಚರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ಸೂಡೋ ಸೆಲೆಕ್ಟರ್ಸ್ ಬಗ್ಗೆ ನೋಡಿದ್ವಿ. ಅಕಸ್ಮಾತ್ ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಪ್ಲೇ ಲಿಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಲ್ಲಿಂದ ನೀವು ಸೂಡೋ ಸೆಲೆಕ್ಟರ್ಸ್ ವಿಡಿಯೋ ಹಾಗೆ HTML ಮತ್ತೆ CSS ನ ಬೇರೆ ಬೇರೆ ವಿಡಿಯೋಸ್ನ ನೋಡ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ನ್ಯಾವಿಗೇಷನ್ ಮೆನ್ಯೂನ ನಾವು HTML ಮತ್ತೆ CSS ಯೂಸ್ ಮಾಡಿಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ತೀವಿ ಅಂತ ನೋಡೋಣ. ಮೊದಲನೇದಾಗಿ ಇಲ್ಲೊಂದು ಹೆಡರ್ ಕ್ರಿಯೇಟ್ ಮಾಡಿ. ಹೆಡರ್ ಒಳಗಡೆ nav ಒಳಗಡೆ ಈ navಗೆ ಒಂದು ಕ್ಲಾಸ್ ಕೊಡೋಣ. ಬಿಕಾಸ್ ಇದಕ್ಕೆ CSS ಬರೆಯೋದಕ್ಕೆ ಯೂಸ್ ಆಗುತ್ತೆ ಕ್ಲಾಸ್ ಬರೆದ್ರೆ. nav ಮೆನ್ಯೂ ಅನ್ನೋ ಒಂದು ಕ್ಲಾಸ್ ಕೊಡ್ತಾ ಇದ್ದೀನಿ. ಸೊ ಇದರೊಳಗಡೆ ಒಂದು ಅನ್ಆರ್ಡರ್ಡ್ ಲಿಸ್ಟ್ ಕ್ರಿಯೇಟ್ ಮಾಡೋಣ. ಸೊ ಮೊದಲನೇ ಲಿಸ್ಟ್ ಐಟಮ್ ಅಲ್ಲಿ ಏನಿಡೋಣ ಅಂತಂದ್ರೆ ಫಸ್ಟ್ ಏನಿರುತ್ತೆ, ಯಾವುದೇ ನ್ಯಾವಿಗೇಷನ್ ಮೆನ್ಯೂನ ನಾವು ನೋಡಿದಾಗಲೇ ಹೋಮ್ ಇರುತ್ತೆ, ಅಬೌಟ್ ಅಸ್ ಇರುತ್ತೆ, ಆಮೇಲೆ ಅವ್ರು ಕೊಡೋ ಸರ್ವಿಸಸ್ ಇರುತ್ತೆ, ಆಮೇಲೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಕಾಂಟ್ಯಾಕ್ಟ್ ಅಸ್ ಅನ್ನೋದಿರುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಹೋಮ್ ಆ್ಯಂಡ್ ಸೆಕೆಂಡ್ ಥಿಂಗ್ ಏನಿರುತ್ತೆ ಅಂತಂದರೆ ಅಬೌಟ್ ಅಸ್ ಅಂತ ಇರುತ್ತೆ. ಆ್ಯಂಡ್ ಇನ್ನೊಂದು ಲಿಸ್ಟ್ ಐಟಮ್ ಅದರೊಳಗಡೆ ಆಂಕರ್ ಟೈಪ್ ಸರ್ವಿಸಸ್ ಇರುತ್ತೆ. ಆ್ಯಂಡ್ ಹಾಗೇನೆ ಕಾಂಟ್ಯಾಕ್ಟ್ ಅಸ್ ಇರುತ್ತೆ. ಇಲ್ಲಿ ರ್ಯಾಂಡಮ್ ಆಗಿ ನಾನು ಎಕ್ಸಾಂಪಲ್ ತೋರಿಸೋದಕ್ಕೆ ಇದಿಷ್ಟು ಆ್ಯಡ್ ಮಾಡಿದ್ದೀನಿ, ಹೋಮ್, ಅಬೌಟ್ ಅಸ್, ಸರ್ವಿಸಸ್, ಕಾಂಟ್ಯಾಕ್ಟರ್ಸ್ ಅಂತ. ಬಟ್ ನಿಮಗೆ ಯಾವುದಾದ್ರೂ ಬೇರೆ ಎಲಿಮೆಂಟ್ ಏನಾದರೂ ಆ್ಯಡ್ ಮಾಡಬೇಕು ಅಂದರೆ ಸೇಮ್ ಇದೇ ಥರ ನೀವು ಅದನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ನಾನು ಇನ್ನೊಂದು ಡಿವ್ ಕ್ರಿಯೇಟ್ ಮಾಡ್ತಿದ್ದೀನಿ ವಿತ್ ಕ್ಲಾಸ್ ಸರ್ಚ್. ಯಾಕೆ ಅಂತಂದರೆ ನಾವು ಕ್ರಿಯೇಟ್ ಮಾಡೋ ನ್ಯಾವಿಗೇಷನ್ ಬಾರ್ ಏನಿರುತ್ತಲ್ಲ, ಸೊ ಆ ನ್ಯಾವಿಗೇಷನ್ ಮೆನ್ಯೂಲ್ಲಿ ಒಂದು ಸರ್ಚ್ ಬಾರ್ ಕೊಡೋದಕ್ಕೆ. ಸೊ ಇದ್ರೊಳಗಡೆ ಇನ್ಪುಟ್ ತಗೊಳ್ಳೋಣ. ಇನ್ಪುಟ್ ಟೈಪ್ ಟೆಕ್ಸ್ಟ್ ಆಗೇ ಇರಲಿ. ಆ್ಯಂಡ್ ಇದಕ್ಕೆ ನೇಮ್ ನಾನು ಸರ್ಚ್ ಅಂತಾನೆ ಕೊಡ್ತೀನಿ. ಹಾಗೆ ಇದಕ್ಕೊಂದು ID ಕೊಡೋಣ. IDನೂ ಸರ್ಚ್ ಅಂತಾನೆ ಇದೆ. ಆ್ಯಂಡ್ ಇಲ್ಲೊಂದು ಪ್ಲೇಸ್ ಹೋಲ್ಡರ್ ಆ್ಯಡ್ ಮಾಡೋಣ ಅಂತಂದ್ರೆ ಆ ಸರ್ಚ್ ಬಾರಲ್ಲಿ ನಮಗೆ ಡಿಸ್ಪ್ಲೇ ಆಗೋದಕ್ಕೆ. ಸೊ ಪ್ಲೇಸ್ ಹೋಲ್ಡರ್ ಒಳಗೆ ಸರ್ಚ್ ದಿಸ್ ಅಂತ ಇರುತ್ತೆ. ಸೊ ಅಲ್ಲಿ ನನಗೆ ಆ ಸರ್ಚ್ ಬಾಕ್ಸ್ ಒಳಗಡೆ ಸರ್ಚ್ ದಿಸ್ ಅಂತ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಇದು ಬಾಡಿ ಆಯಿತು. ಬರೀ HTML ನ ಯೂಸ್ ಮಾಡಿರೋದ್ರಿಂದ ನಮ್ಮ ನ್ಯಾವಿಗೇಷನ್ ಮೆನ್ಯೂ ಈ ಥರ ಕಾಣಿಸ್ತಾ ಇದೆ. ಸೊ ಇದನ್ನು ನೀಟಾಗಿ ನಾವು CSS ನ ಯೂಸ್ ಮಾಡಿಕೊಂಡು ಸ್ಟೈಲಿಂಗ್ ಮಾಡಿ ಇದು ಚೆನ್ನಾಗಿ ಕಾಣಿಸೋ ಹಾಗೆ ಮಾಡೋಣ. ಸೊ ಇವಾಗ ಇಂಟರ್ನಲ್ CSS ಯೂಸ್ ಮಾಡೋಣ. ಮೊದಲು ಇಡೀ ಬಾಡಿಗೆ ಸ್ಟೈಲಿಂಗ್ ಬರಿತಿದ್ದೀನಿ. ಸೊ ಇಲ್ಲೊಂದು ಬ್ಯಾಕ್ಗ್ರೌಂಡ್ ಇಮೇಜ್ ಆ್ಯಡ್ ಮಾಡೋಣ, ಚೆನ್ನಾಗಿ ಕಾಣಿಸುತ್ತೆ ನಮ್ಮ ವೆಬ್ ಪೇಜ್. ಅದಕ್ಕೋಸ್ಕರ ಇಲ್ಲೊಂದು URL. ನಾನು ಆಲ್ರೆಡಿ ಈ ಫೋಲ್ಡರಲ್ಲಿ BGC ಅನ್ನೋ ಒಂದು ಇಮೇಜ್ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಸೊ ಅದೇ ಇಮೇಜ್ನೇ ಬ್ಯಾಕ್ಗ್ರೌಂಡಾಗಿ ಹಾಕ್ತಿದ್ದೀನಿ. ನಿಮಗೆ ಬೇಕು ಅಂತಂದರೆ ನೀವು ಬೇಕಾದರೆ ಗೂಗಲಿಂದ ಯಾವುದಾದ್ರೂ URL ತಂದು ಪೇಸ್ಟ್ ಮಾಡಿದ್ರು ನಡೆಯುತ್ತೆ. ಸೊ ಬ್ಯಾಕ್ಗ್ರೌಂಡ್ ಸೈಜ್ ಕೊಡೋಣ. ಬ್ಯಾಕ್ಗ್ರೌಂಡ್ ಸೈಜ್ ಕವರ್. ಈ ಬ್ಯಾಕ್ಗ್ರೌಂಡ್ ಸೈಜ್ ಕವರ್ ಏನಕ್ಕೆ ಕೊಡ್ತಿದ್ದೀನಿ ಅಂತಂದರೆ ನಾನು ಹಾಕಿರೋ ಬ್ಯಾಕ್ಗ್ರೌಂಡ್ ಇಮೇಜು ಫುಲ್ ಇಡೀ ಪೇಜ್ಗೆ ಕವರ್ ಆಗಲಿ ಅಂತ. ಆ್ಯಂಡ್ ಇಲ್ಲಿ ಬ್ಯಾಕ್ಗ್ರೌಂಡ್ ರಿಪೀಟ್ನ ಅಂದರೆ ನಾನು ಹಾಕಿರೋ ಬ್ಯಾಕ್ಗ್ರೌಂಡ್ ಇಮೇಜ್ ಏನಿದೆ ಅದು ನನಗೆ ಬರೀ ಒಂದೇ ಸಲ ಬರಬೇಕು, ಪದೇ ಪದೇ ರಿಪೀಟ್ ಆಗಬಾರ್ದು ಇಡೀ ವೆಬ್ ಪೇಜ್ ತುಂಬ ಅನ್ನೋದಕ್ಕೆ ಬ್ಯಾಕ್ಗ್ರೌಂಡ್ ರಿಪೀಟ್ನ ನೋ ರಿಪೀಟ್ ಅಂತ ಕೊಡ್ತಾ ಇದ್ದೀನಿ. ಸೊ ಇವಾಗ ನಾನು ಹಾಕಿರೋ ಬ್ಯಾಕ್ಗ್ರೌಂಡ್ ಇಮೇಜ್ ಬಂತು. ಅಕಸ್ಮಾತ್ ನೀವು ಬ್ಯಾಕ್ಗ್ರೌಂಡ್ ಸೈಜ್ನ ಕವರ್ ಕೊಡದೆ ಬ್ಯಾಕ್ಗ್ರೌಂಡ್ ರಿಪೀಟ್ನ ನೋ ರಿಪೀಟ್ ಕೊಡದೆ ಇದ್ದರೆ ನಿಮ್ಮ ಬ್ಯಾಕ್ಗ್ರೌಂಡ್
ಬ್ಯಾಕ್ಗ್ರೌಂಡ್ ಅಲ್ಲಿ ಏನು ಇಮೇಜ್ ಹಾಕಿರ್ತೀರಲ್ಲ ಅದು ಇಡೀ ವೆಬ್ ಪೇಜಿಗೆ ಕವರ್ ಆಗಲ್ಲ. ಹಾಗೇನೆ ಆ ಬ್ಯಾಕ್ಗ್ರೌಂಡ್ ನೋ ರಿಪೀಟ್ ಕೊಡದೇ ಇದ್ರೆ ಈ ಒಂದೇ ಇಮೇಜು ಇಡೀ ವೆಬ್ ಪೇಜ್ ತುಂಬಾ ರಿಪೀಟ್ ಆಗ್ತಾ ಇರುತ್ತೆ. ಸೊ ಬ್ಯಾಕ್ಗ್ರೌಂಡ್ ನೋ ರಿಪೀಟ್ ಕೊಡೋದು ಒಳ್ಳೇದು. ಸೊ ಇವಾಗ ನ್ಯಾವ್ ಮೆನ್ಯೂ ಕ್ಲಾಸ್ ಇದೆಯಲ್ಲ ಅದಕ್ಕೆ ಸ್ಟೈಲಿಂಗ್ ಬರೋಣ. ನ್ಯಾವ್ ಮೆನ್ಯೂ ಇದರಲ್ಲಿ ನಾನು ಬ್ಯಾಕ್ಗ್ರೌಂಡ್ ಕಲರ್ನ RGB ಸೆಲೆಕ್ಟ್ ಮಾಡಿಕೊಂಡು ರ್ಯಾಂಡಮ್ ಆಗಿ ಒಂದು ಯಾವ್ದಾರ ವ್ಯಾಲ್ಯೂ ಕೊಡ್ತೀನಿ. 202 ಗ್ರೀನು 247 ಬ್ಲೂ ತೆಗೆದು ರ್ಯಾಂಡಮ್ ಆಗಿ 159 ಕೊಟ್ರೆ ಓಕೆ, ನಂಗೆ ಈ ಕಲರ್ ಬಂದಿದೆ. ಈ ಕಲರೇ ಚೆನ್ನಾಗಿದೆ, ಸೊ ಇದನ್ನೇ ಇಟ್ಕೊತೀನಿ. ಆ್ಯಂಡ್ ಇದ್ರ ಬಾರ್ಡರ್ ರೇಡಿಯಸ್ ಸೆಟ್ ಮಾಡೋಣ 30 ಪಿಕ್ಸೆಲ್. ಸೊ ಇದು ನ್ಯಾವ್ ಮೆನ್ಯೂ ಕ್ಲಾಸ್ ಆಯಿತು. ಈ ನ್ಯಾವ್ ಮೆನ್ಯೂ ಒಳಗಡೆ ಒಂದು ಅನ್ಆರ್ಡರ್ಡ್ ಲಿಸ್ಟ್ ಕೊಟ್ಟಿದ್ದೀವಲ್ವಾ, ಸೊ ಅದಕ್ಕೆ ನ್ಯಾವ್ ಮೆನ್ಯೂ ಕ್ಲಾಸಲ್ಲಿರೋ ಅನ್ಆರ್ಡರ್ಡ್ ಲಿಸ್ಟ್ಗೆ ಸ್ಟೈಲಿಂಗು ಓವರ್ಫ್ಲೋನ ಆಟೋ ಅಂತ ಕೊಡ್ತಾ ಇದ್ದೀನಿ. ನೀವು ಓವರ್ಫ್ಲೋ ಆಟೋ ಅಂತ ಏನಕ್ಕೆ ಕೊಡ್ತಿದ್ದೀನಿ ಅಂತಂದ್ರೆ ನಾವು ಕ್ರಿಯೇಟ್ ಮಾಡಿರೋ ಅನ್ಆರ್ಡರ್ಡ್ ಲಿಸ್ಟ್ ಏನಿದೆ ಅದು ಆ ಬಾಕ್ಸ್ ಒಳಗಡೆನೆ ಫಿಟ್ ಆಗಬೇಕು ಅಂತಂದ್ರೆ ಅದ್ರ ಲೇಔಟ್ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ಓವರ್ಫ್ಲೋ ಆಟೋನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದರಲ್ಲಿರೋ ಲಿಸ್ಟ್ ಏನಿದೆ ನ್ಯಾವ್ ಮೆನ್ಯೂಲಿ ಅದಕ್ಕೆ ಡಾಟ್ ನ್ಯಾವ್ ಮೆನ್ಯೂ ಅದರಲ್ಲಿರೋ ಲಿಸ್ಟ್ಗೆ ಫ್ಲೋಟ್ ಲೆಫ್ಟ್ ಅಂದರೆ ಇದು ಲೆಫ್ಟಲ್ಲಿ ಫ್ಲೋಟ್ ಆಗಲಿ. ನಾವು ಆಲ್ರೆಡಿ ಫ್ಲೋಟ್ ಪ್ರಾಪರ್ಟಿ ಬಗ್ಗೆ ಹಳೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ಲಿಸ್ಟ್ ಸ್ಟೈಲ್ನ ನನ್ ಅಂತ ಕೊಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಅಂಡರ್ಲೈನ್ ಏನು ಬಂತಲ್ಲ ಹೋಮ್ ಮತ್ತು ಅಬೌಟಸ್ ಅದು ಬರಬಾರ್ದು ಅಂತ ಲಿಸ್ಟ್ ಸ್ಟೈಲ್ನ ನನ್ ಅಂತ ಕೊಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೊಂದು ಮಾರ್ಜಿನ್ ಸೆಟ್ ಮಾಡೋಣ. ಮಾರ್ಜಿನ್ನ 13 ಪಿಕ್ಸೆಲ್, ವೈ ಆಕ್ಸಿಸಲ್ಲಿ 20 ಪಿಕ್ಸೆಲ್, ಎಕ್ಸ್ ಆಕ್ಸಿಸಲ್ಲಿ. ಸೊ ಇದು ನ್ಯಾವ್ ಮೆನ್ಯೂ ಒಳಗಡೆ ಇರೋ ಲಿಸ್ಟ್ ಆಯಿತು. ಇವಾಗ ನ್ಯಾವ್ ಮೆನ್ಯೂ ಒಳಗಡೆ ಆಂಕರ್ ಟ್ಯಾಗ್ ಹಾಕಿದೀವಲ್ಲ, ಸೊ ಆಂಕರ್ ಟ್ಯಾಗಿಗೆ ಪ್ಯಾಡಿಂಗ್ 3 ಪಿಕ್ಸೆಲ್ ಕೊಡೋಣ ಎರಡು ಆಕ್ಸಿಸಲ್ಲೂ. ಆ್ಯಂಡ್ ಫಾಂಟ್ ಫ್ಯಾಮಿಲಿ ಕರ್ಸಿವ್ ಕೊಡ್ತೀನಿ. ಚೆನ್ನಾಗಿ ಕಾಣಿಸುತ್ತೆ ಕರ್ಸಿವ್ ಕೊಟ್ಟರೆ. ನೀವು ಬೇಕಂದರೆ ಬೇರೆ ಯಾವ್ದಾದ್ರು ಫಾಂಟ್ ಫ್ಯಾಮಿಲಿ ಸೆಲೆಕ್ಟ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ಲೈಕ್ ಸ್ಟೈಲಿಂಗ್ನ ನಾ ಹೇಗೆ ಮಾಡಿದ್ದೀನಿ ಹಾಗೆ ಮಾಡಬೇಕು ಅಂತೇನಿಲ್ಲ. ನಿಮಗೆ ಹೆಂಗೆ ಇಷ್ಟ ಆ ಕಲರ್ ಚೂಸ್ ಮಾಡಿ. ನಿಮ್ಗೆ ಯಾವ ಫಾಂಟ್ ಫ್ಯಾಮಿಲಿ ಇಷ್ಟ ಆಗುತ್ತೋ ಆ ಫಾಂಟ್ ಫ್ಯಾಮಿಲಿ ಯೂಸ್ ಮಾಡಿ. ನಿಮಗೆ ಪ್ಯಾಡಿಂಗ್ ಮಾರ್ಜಿನ್ ಜಾಸ್ತಿ ಕೊಡಬೇಕು ಅನ್ನಿಸ್ತಾ ಅದನ್ನು ಜಾಸ್ತಿ ಕೊಡಿ. ನಾನು ಜಸ್ಟ್ ಇಲ್ಲಿ ಒಂದೊಂದೇ ಪ್ರಾಪರ್ಟಿನೇ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಇದ್ರದ್ದು ಟೆಕ್ಸ್ಟ್ ಡೆಕೋರೇಷನ್ ಅನ್ಕೊಳ್ಳೋಣ. ಆ್ಯಂಡ್ ಇದಕ್ಕೂ ಕಲರು ಬ್ಲ್ಯಾಕ್ ಇಡೋಣ, ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಆಂಕರ್ ಟ್ಯಾಗ್ ಆಯಿತು. ಇಲ್ಲಿ ನಮ್ಮ ನ್ಯಾವಿಗೇಷನ್ ಮೆನ್ಯೂ ಬಂದಿದೆ. ಈ ಸರ್ಚ್ ದಿಸ್ ಅನ್ನೋದು ಇಲ್ಲಿ ಬೇಡ, ಇಲ್ಲಿ ಸೈಡಿಗೆ ಇಟ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ಇದೆಲ್ಲದಕ್ಕೂ ಹಾವರಿಂಗ್ ಎಫೆಕ್ಟ್ ಹಾಕೋಣ ಅಂತಂದರೆ ಇಲ್ಲಿ ಹಾವರ್ ಮಾಡಿದಾಗ ನಂಗೆ ಇಲ್ಲೇನಾದ್ರು ಚೇಂಜಸ್ ಕಾಣಿಸೋದಾರ. ಸೊ ಇಲ್ಲಿ ನಾನು ನ್ಯಾವ್ ಮೆನ್ಯೂ ಒಳಗಡೆ ಇರೋ ಲಿಸ್ಟಲ್ಲಿರೋ ಆಂಕರ್ ಟ್ಯಾಗಲ್ಲಿರೋ ಎಲಿಮೆಂಟ್ ಮೇಲೆ ಹಾವರ್ ಮಾಡಿದ್ರೆ ನಂಗೆ ಏನು ಚೇಂಜಸ್ ಕಾಣಿಸ್ಬೇಕು ಅಂತಂದರೆ ಅದ್ರ ಕಲರ್ ಚೇಂಜ್ ಆಗಬೇಕು. ಸೊ ಇದ್ರ ಕಲರು ಒಂದು 204 21 79. ಓಕೆ, ಪಿಂಕ್ ಕಲರ್ ಚೆನ್ನಾಗಿದೆ, ಇದೇ ಇರಲಿ. ಆ್ಯಂಡ್ ಇದು ಹಾವರ್ ಮಾಡಿದ್ರೆ
ನೆಕ್ಸ್ಟು ಸರ್ಚ್ನ ಸೈಡಿಗೆ ಹಾಕಬೇಕಿತ್ತು ಅದು. ಸೊ ಸರ್ಚ್ಗೆ ಕ್ಲಾಸ್ ಕೊಟ್ಟಿದ್ದೀವಿ. ಸೊ ಸರ್ಚ್ ಕ್ಲಾಸಲ್ಲಿ ನಮಗೆ ಇದರ ಫಾಂಟ್ ಫ್ಯಾಮಿಲಿ, ಸೊ ಒಂದು ಫಾಂಟ್ ಫ್ಯಾಮಿಲಿ ಸೆಲೆಕ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ನನಗೆ ರೈಟ್ ಸೈಡಿಗೆ ಫ್ಲೋ ಆಗಬೇಕಿತ್ತು. ಸೊ ಫ್ಲೋಟ್ ರೈಟ್, ಹಾಗಾಗಿ ಇವಾಗ ನಮ್ಮ ಸರ್ಚ್ ಬಾರು ರೈಟ್ ಸೈಡಲ್ಲಿ ಬರುತ್ತೆ. ಆ್ಯಂಡ್ ಇದ್ರ ಕಲರ್ನ ನಾನು ವೈಟ್ ಮಾಡ್ತಿದ್ದೀನಿ. ಹಾಗೇನೆ ಇದಕ್ಕೆ ಪ್ಯಾಡಿಂಗ್ ಕೊಡೋಣ. ಪ್ಯಾಡಿಂಗ್ 12 ಪಿಕ್ಸೆಲ್, ವೈ ಆಕ್ಸಿಸಲ್ಲಿ 75 ಪಿಕ್ಸೆಲ್, ಎಕ್ಸ್ ಆಕ್ಸಿಸಲ್ಲಿ. ಸೊ ಹಾಗೇನೆ ಇಲ್ಲಿ ಇನ್ಪುಟ್ ಕೊಟ್ಟಿದ್ದೀವಿ ಅಲ್ವಾ, ಸೊ ಅದಕ್ಕೆ ಡಾಟ್ ನ್ಯಾವ್ ಮೆನ್ಯೂ, ಅದರೊಳಗಡೆ ಇರೋ ಇನ್ಪುಟ್ಗೆ CSS ಆ್ಯಡ್ ಮಾಡ್ತಾ ಹೋಗ್ತೀನಿ. ಬಾರ್ಡರ್ ಸೊ ಬಾರ್ಡರು 2 ಪಿಕ್ಸೆಲ್ ಸಾಲಿಡ್, ಒಂದು RGB ವ್ಯಾಲ್ಯೂ ಕೊಡೋಣ. ಓಕೆ 130. ಸುಮ್ಮನೆ ರ್ಯಾಂಡಮ್ ಆಗಿ ನಂಬರ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದ್ರೆ ಅದೇ RGB ವ್ಯಾಲ್ಯೂ ಕಂಟಿನ್ಯೂ ಮಾಡ್ರಿ, ಇಲ್ಲ ಬೇರೆ ಕಲರ್ ಬೇಕಂದ್ರೆ ಕಲರ್ ಪಿಕ್ಕರಿಂದ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ರಿ. ಓಕೆ ಗ್ರೀನ್ ಕಲರ್ ಇದೆ, ನಡೆಯುತ್ತೆ. ಆ್ಯಂಡ್ ಇದರ ಬಾರ್ಡರ್ ರೇಡಿಯಸ್ ಸೆಲೆಕ್ಟ್ ಮಾಡಿ. ಸೊ ಬಾರ್ಡರ್ ರೇಡಿಯಸ್ನ ನಾನು ಒಂದು 14 ಪಿಕ್ಸೆಲ್ ಅಂತ ರ್ಯಾಂಡಮ್ ಆಗಿ ಹಾಕ್ತಿದ್ದೀನಿ. ಆ್ಯಂಡ್ ಇದು ಪ್ಯಾಡಿಂಗು 3 ಪಿಕ್ಸೆಲ್ ವೈ ಆಕ್ಸಿಸಲ್ಲಿ, ಹಾಗೆ 17 ಪಿಕ್ಸೆಲ್ ಎಕ್ಸ್ ಆಕ್ಸಿಸಲ್ಲಿ ಕೊಡ್ತಿದ್ದೀನಿ. ಹಂಗೆ ಇದಕ್ಕೊಂದು ವಿಡ್ತ್ ಸೆಟ್ ಮಾಡಿಬಿಡೋಣ. ವಿಡ್ತು 129 ಪಿಕ್ಸೆಲ್. ಸೊ ಇವಾಗ ನಮ್ಮ ನ್ಯಾವಿಗೇಷನ್ ಮೆನ್ಯೂ ಹೇಗೆ ಕಾಣಿಸ್ತಿದೆ ಅಂತ ನೋಡಿ. ಇವಾಗ ನಮ್ಮ ನ್ಯಾವಿಗೇಷನ್ ಮೆನ್ಯೂ ಚೆನ್ನಾಗಿ ರೆಡಿ ಆಗಿದೆ. ಇಲ್ಲಿ ಸರ್ಚ್ ದಿಸ್ ಅಂತ ಪ್ಲೇಸ್ ಹೋಲ್ಡರ್ ಕೊಟ್ಟಿರೋದಕ್ಕೆ ಸರ್ಚ್ ದಿಸ್ ಅಂತ ಬಂದಿದೆ. ಇಲ್ಲ ಏನಾದರೂ ಸರ್ಚ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಹೋವರಿಂಗ್ ಎಫೆಕ್ಟ್ ಕೊಟ್ಟಿದ್ವಿ. ಸೊ ಹೋವರ್ ಆದರೆ ಅದರ ಕಲರ್ ಚೇಂಜ್ ಆಗ್ತಾ ಇದೆ. ಬ್ಯಾಕ್ಗ್ರೌಂಡ್ ಇಮೇಜ್ನ ಆ್ಯಡ್ ಮಾಡ್ಬೋದು, ಆ್ಯಡ್ ಮಾಡದೇನೂ ಇರ್ಬೋದು, ಆಪ್ಷನಲ್. ಬಟ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೆ ನಾನಿಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ನ ಆ್ಯಡ್ ಮಾಡಿದ್ದೀನಿ. ಸೊ ದಟ್ಸ್ ಅಬೌಟ್ ನ್ಯಾವಿಗೇಷನ್ ಮೆನ್ಯೂ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಕೈಂಡ್ಲಿ ಲೈಕ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.